SIT ರಚನೆ ಆಗಿರುವಂಥದ್ದು ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ. ಧರ್ಮಸ್ಥಳದ ದೇವಸ್ಥಾನದವರು ಮಾಡಿದ್ದಾರೆ, ನಾವು ಕೂಡ ಅದನ್ನು ಸ್ವಾಗತವನ್ನು ಮಾಡ್ತೀವಿ. ಪ್ರಶ್ನೆ ಇರುವಂಥದ್ದು ಇಲ್ಲಿ ಸುಮಾರು 20 ವರ್ಷ 30 ವರ್ಷದ ಪ್ರಕರಣಗಳು, ಇವುಗಳನ್ನು ಕಾನೂನುಬದ್ಧವಾಗಿ ಈ ತನಿಖೆ ಆಗಬೇಕು ಮತ್ತು ಒಂದು ಕಾಲ ಮಿತಿಯಲ್ಲಿ ತನಿಖೆ ಆಗಬೇಕು. ಮತ್ತು ಇದರಲ್ಲಿ ಯಾವುದೇ ರೀತಿಯ ಯಾರೇ ತಪ್ಪು ಮಾಡಿದರೂ ಕೂಡ ಅವರ ಮೇಲೆ ಕ್ರಮ ತೆಗೆದುಕೋಬೇಕು. ಆದರೆ ಹಿಂಗಂತ ಹೇಳಿ ವಿಚ್ ಹಂಟಿಂಗ್ ಆಗಬಾರ್ದು. ಮತ್ತು ಧರ್ಮಸ್ಥಳ ಅಲ್ಲಿ ಬರುವಂಥ ಜನ, ಅಲ್ಲಿ ಬರುವಂಥ ಹಿನ್ನೆಲೆ, ಅಲ್ಲಿ ಏನು ಇದುವರೆಗೆ ನಡ್ಕೊಂಡು ಬಂದಿದೆ ಅವೆಲ್ಲವೂ ಕೂಡ ಅಲ್ಲಿಯ ಸ್ಥಳೀಯರಿಗೆ ಮತ್ತು ಸ್ಥಳೀಯ ಪೊಲೀಸರಿಗೆಲ್ಲ ಗೊತ್ತಿದೆ. ಸ್ಥಳೀಯ ಪೊಲೀಸ್ ಸ್ಟೇಷನಲ್ಲಿ ಭಾಳ ವರ್ಷ ಕೆಲಸ ಮಾಡಿದವರಿಗೆಲ್ಲ ಗೊತ್ತಿದೆ. ಮತ್ತು ನಾನು ಹೇಳ್ತಿದ್ದೀನಿ, ಇದನ್ನು ಕೂಡಲೇ ಮಾಡಬೇಕಲ್ಲ. ಈಗ ಅವರು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರು ಹೇಳಿದ್ದಾರೆ, ನಾನು ಹಲವಾರು ಹಣಗಳನ್ನು ಹೂತಾಕಿದ್ದೇನೆ, ನನ್ನ ಮೇಲೆ ಒತ್ತಡ ಇದೆ. ಅವ್ರು ಹೇಳ್ಬೇಕಲ್ಲ ಯಾರು ಒತ್ತಡ ಹಾಕಿದ್ರು, ಯಾರು ಒತ್ತಡ ಹಾಕಿದ್ರು ಅಂತ ಇಷ್ಟೊತ್ತಿಗೆ ಹೇಳಬೇಕು ಮತ್ತು ಅದು ಆ ದಿಕ್ಕಿನಲ್ಲಿ ತನಿಖೆ ಆಗಬೇಕು. ಸರಿ, ಅದಕ್ಕೆ ಸಂಬಂಧ ಅಶೋಕ್ ಅವರಿಗೆ ಒಂದು ಹೇಳಿಕೆ ಕೊಟ್ಟರು ಅಂತ ಅರ್ಥದಲ್ಲಿ ನೋಡಿ, ಅಲ್ಲಿ ನಡೆದಿರುವಂಥ ಪ್ರಕರಣ, ಕಂಪ್ಲೇಂಟ್ ಕೊಡುವಂಥ ವ್ಯಕ್ತಿ, ಪೊಲೀಸರು ಅದಕ್ಕೆ ಏನು ಕ್ರಮ ತೆಗೆದುಕೋಬೇಕು ಅದು ಕ್ರಮ ತೆಗೆದುಕೋಬೇಕು. ಅದರಲ್ಲಿ ಯಾರು ಅಡ್ಡಿ ಕೊಡ್ಸೋಕ್ಕೆ ಸಾಧ್ಯ. ಆದರೆ ಅದ್ರ ಹೆಸರಿನಲ್ಲಿ ಒಂದು ಪುರಾತನವಾಗಿರುವಂಥ, ಪ್ರಸಿದ್ಧವಾಗಿರುವಂಥ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಂಬಿಕೆಗೆ ಹೆಸರುವಾಸಿಯಾಗಿರುವಂಥ ಒಂದು ಧರ್ಮದ ಒಂದು ಕೇಂದ್ರವನ್ನು ಈ ನೆಪದಲ್ಲಿ ಹೆಸರು ಕೆಡಿಸುವಂಥ, ನಂಬಿಕೆ ಕೆಡಿಸುವಂಥ ಕೆಲಸಗಳು ಆಗಬಾರ್ದು. ಅದಕ್ಕೆ ಸರ್ಕಾರ ಅವಕಾಶಗಳನ್ನು ಮಾಡಿಕೊಡಬಾರ್ದು.